ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಗಟೀಸ್ ಕಿಚನ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚೈತ್ರ ಅಶ್ವೇತ್. ಏಕದಂತಾಯ ವಿದ್ಮಹಿ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಗಟೀಸ್ ಸ್ಪೆಷಲ್ ರೆಸಿಪಿ ಗಣೇಶ ಚತುರ್ಥಿಯ ಸ್ಪೆಷಲ್ ಮೋದಕವನ್ನು ಮಾಡೋದು ಹೇಗೆ ಅಂತ ನೋಡುವ. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೋದಕ ಮಾಡಲಿಕ್ಕೆ ಒಂದು ಪ್ಯಾನ್ನಲ್ಲಿ 1 ಕಪ್ನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ, ಒಂದು 2-3 ನಿಮಿಷಗಳ ಕಾಲ. ತೆಂಗಿನ ತುರಿ ಫ್ರೈ ಮಾಡಿದಷ್ಟು ಅದರದ್ದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಅದಾದ ನಂತರ ಇಲ್ಲಿ ನಾನು ಕಪ್ಪು ಎಳ್ಳು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬಿಳಿ ಎಳ್ಳು ಕೂಡ ಯೂಸ್ ಮಾಡ್ಬೋದು. ಕಪ್ಪು ಎಳ್ಳು ಗಣಪನಿಗೆ ತುಂಬಾ ಶ್ರೇಷ್ಠ. ಅದರೊಟ್ಟಿಗೆ ಡ್ರೈ ರೋಸ್ಟ್ ಆದಂತಹ ತೆಂಗಿನ ತುರಿ ಆ್ಯಡ್ ಮಾಡ್ಕೊಳ್ಳೋಣ. ಅದರೊಟ್ಟಿಗೆ ಬೆಲ್ಲದ ಪುಡಿ ಹಾಕ್ಕೊಳ್ಳೋಣ. ಬೆಲ್ಲದ ತುರಿ, ಕಾಯಿ ತುರಿ ತುಂಬಾ ಅದ್ಭುತವಾಗಿರುತ್ತೆ. ಅದರೊಟ್ಟಿಗೆ ಏಲಕ್ಕಿ ಪುಡಿ ಹಾಕ್ಕೊಂಡ್ರಂತೂ ಇನ್ನೂ ಅದ್ಭುತವಾಗಿರುತ್ತೆ ರುಚಿ. ಇಲ್ಲಿ ನಮ್ಮ ಮೋದಕದ ಮಿಶ್ರಣ ರೆಡಿಯಾಗಿದೆ. ಇಲ್ಲಿ ನಾನು ಅಕ್ಕಿ ಹಿಟ್ಟಿಂದು ಮುದ್ದೆ ಮಾಡ್ಕೋತಾ ಇದ್ದೀನಿ. ಅದಕ್ಕೆ 1 ಕಪ್ನಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು, ಅದರೊಟ್ಟಿಗೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ ಮುದ್ದೆ ಮಾಡಲಿಕ್ಕೆ. ಇಲ್ಲಿ ಮುದ್ದೆ ತಯಾರಾಗಿದೆ. ಮೋದಕದ ಮೋಲ್ಡ್ ಸಿಗುತ್ತೆ ನಿಮಗೆ ಹೊರಗಡೆ, ಅದನ್ನು ತೊಗೊಬಂದು ಮೋದಕದ ಮೋಲ್ಡ್ ಒಳಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ನಾವೇನು ಅಕ್ಕಿ ಹಿಟ್ಟು ಮಾಡ್ಕೊಂಡಿದ್ದೀವಿ ಮುದ್ದೆ, ಅದನ್ನು ಸ್ವಲ್ಪ ನೀಟಾಗಿ ಎಲ್ಲ ಸುತ್ತಲೂ ಪ್ರೆಸ್ ಮಾಡಿ. ಈ ರೀತಿ ನೋಡಿ, ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀನಿ, ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಸ್ವಲ್ಪ ಮಧ್ಯ ಹೋಲ್ ಮಾಡ್ಕೊಳ್ಳಿ. ನಾವೇನು ತೆಂಗಿನಕಾಯಿದು ಮಿಶ್ರಣ ಮಾಡಿದ್ದೀವಲ್ಲ, ಅದನ್ನು ಹಾಕಲಿಕ್ಕೆ ಸ್ವಲ್ಪ ಮಧ್ಯ ಜಾಗ ಮಾಡ್ಕೊಳ್ಳೋಣ. ಈ ರೀತಿ ನಾವೇನು ತೆಂಗಿನ ತುರಿ ಮತ್ತು ಬೆಲ್ಲದ್ದು ಮಿಶ್ರಣ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಈಗ ಮಧ್ಯ ಹಾಕ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಸ್ಟಫ್ ಮಾಡಿ ಆ ಒಂದು ಹೂರಣನ. ತುಂಬಾ ರುಚಿಯಾಗಿರುತ್ತೆ ಈ ಒಂದು ಮೋದಕ. ಗಣಪನಿಗಂತೂ ತುಂಬಾ ಪ್ರಿಯವಾದದ್ದು ಈ ಮೋದಕ. ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡು ಅದನ್ನು ಸೀಲ್ ಮಾಡಿಬಿಡಿ, ಪ್ರೆಸ್ ಮಾಡಿ ಸ್ವಲ್ಪ ಚೆನ್ನಾಗಿ. ಸ್ವಲ್ಪ ತೆಗೆಯುವಾಗ ಜೋಪಾನವಾಗಿ ತೆಕ್ಕೊಳ್ಳಿ. ಇಲ್ಲಿ ನಮ್ಮ ಮೋದಕ ರೆಡಿಯಾಗಿದೆ ಆಲ್ಮೋಸ್ಟು. ಸ್ವಲ್ಪ ಏನಾದರೂ ಬಿಟ್ಕೊಳ್ಳುತ್ತೆ ಅಂತ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ನಾವೆಲ್ಲ ಮೋದಕ ಮಾಡಿರೋದನ್ನ ಒಂದು 5 ನಿಮಿಷಗಳ ಕಾಲ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ಟೀಮ್ ಮಾಡಿದ ನಂತರ ನಮ್ಮ ಗಣಪನಿಗೆ ನೈವೇದ್ಯ ಇಟ್ಬಿಡೋಣ. ತುಂಬ ಪ್ರಿಯವಾದದ್ದು ಗಣಪನಿಗೆ ಮೋದಕ. ರುಚಿಯಾದಂತಹ ಸ್ವೀಟ್ ಮೋದಕ ಸವಿಯಲು ಸಿದ್ಧ. ತುಪ್ಪ ಹಾಕ್ಕೊಂಡು ಗಣಪನಿಗೆ ನೈವೇದ್ಯಕ್ಕಿಡಿ. ಆನಂತರ ಮನೆಯವರೆಲ್ಲ ಮೋದಕನ ಎಂಜಾಯ್ ಮಾಡಿ. ತುಂಬ ಅದ್ಭುತವಾಗಿ ತುಂಬ ರುಚಿಯಾಗಿದೆ ನಮ್ಮ ಗಣಪನ ಪ್ರಿಯವಾದ ಮೋದಕ. ನೀವು ನಿಮ್ಮ ಮನೆಯಲ್ಲಿ ಗಣಪನಿಗೆ ಮಾಡಿಕೊಡಿ. ಹಾಗೆ ಈ ಒಂದು ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ, ಮತ್ತೊಮ್ಮೆ ಆ ಡೊಳ್ಳು ಹೊಟ್ಟೆ ಗಣಪ ನಮ್ಮೆಲ್ಲರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ, ಒಳ್ಳೆಯ ಆಯಸ್ಸು, ಒಳ್ಳೆಯ ಆರೋಗ್ಯ ಎಲ್ಲವನ್ನು ಸಮೃದ್ಧಿಯಾಗಿ ಕೊಡಲಿ ಅಂತ ಕೇಳ್ಕೊತಾ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ನಮಸ್ತೆ.